ಕೆಲವೊಬ್ಬರು ಮಾಡಿದ ಸಾಧನೆಗಳೇ ಹಾಗೆ ನಮ್ಮಲ್ಲಿ ಆರದಂತಹ ಸ್ಫೂರ್ತಿಯ ಕಿಡಿಯನ್ನು ಹಚ್ಚುತ್ತವೆ. ಅಂತಹ ಸಾಧಕರಲ್ಲಿ ಮೈಕಲ್ ಫಿಲಿಪ್ಸ್ ಕೂಡ ಒಬ್ಬರು. ಮೈಕಲ್ ಫಿಲಿಪ್ಸ್ ಜಗತ್ತು ಕಂಡ ಮಹಾನ್ ಈಜುಗಾರ. ಈ ಈಜುಗಾರ ಮಾಡಿದಷ್ಟು ದಾಖಲೆಯನ್ನು ಇದುವರೆಗೂ ಜಗತ್ತಿನ ಯಾವುದೇ ಕ್ರೀಡಾಪಟು ಬೇರೆ ಯಾವುದೇ ಕ್ರೀಡೆಯಲ್ಲಿ ಮಾಡಿಲ್ಲ. ಮೈಕಲ್ ಫಿಲಿಪ್ಸ್ ಒಲಿಂಪಿಕ್ಸ್ನಲ್ಲಿ 28 ಪದಕಗಳನ್ನು ಪಡೆದ ಜಗತ್ತಿನ ಏಕೈಕ ಆಟಗಾರ. ಮೈಕಲ್ ಫಿಲಿಪ್ಸ್ ಒಂದೇ ಒಂದು ಒಲಿಂಪಿಕ್ಸ್ನಲ್ಲಿ 8 ಬಂಗಾರದ ಪದಕಗಳನ್ನು ಪಡೆದ ಜಗತ್ತಿನ ಏಕೈಕ ವ್ಯಕ್ತಿ. ಮೈಕಲ್ ಫಿಲಿಪ್ಸ್ರನ್ನು ಮೋಸ್ಟ್ ಡೆಕೋರೇಟೆಡ್ ಒಲಿಂಪಿಯನ್ ಇನ್ ದಿ ಪ್ಲಾನೆಟ್ ಅರ್ತ್ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಭೂಮಿಯ ಮೇಲಿನ ಅತಿ ಅಲಂಕೃತ ಒಲಿಂಪಿಯನ್ ಎಂದು. ಒಲಿಂಪಿಕ್ಸ್ ನಂತಹ ಕ್ರೀಡಾಕೂಟದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ನಂಬರ್ 1 ಆಟಗಾರರೊಂದಿಗೆ ಸ್ಪರ್ಧಿಸಿ ಜಗತ್ತಿನ ನಂಬರ್ 1, ನಂಬರ್ 2, ನಂಬರ್ 3 ಆಟಗಾರರಾಗುವುದು ಸುಲಭವಲ್ಲ. ಅದು ಅಸಾಮಾನ್ಯ ಸಾಧನೆ. ಆದ್ದರಿಂದ ಒಲಿಂಪಿಕ್ಸ್ಗೆ ಅಷ್ಟೊಂದು ಮಹತ್ವ. ಅಂತಹ ಒಲಿಂಪಿಕ್ಸ್ನಲ್ಲಿ 28 ಪದಕಗಳನ್ನು ಪಡೆದವರು ಮೈಕಲ್ ಫಿಲಿಪ್ಸ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅವಿಶ್ವಸನೀಯ ಈಜುಗಾರ ಮೈಕಲ್ ಫಿಲಿಪ್ಸರ ಸಾಧನೆಯ ಮೆಟ್ಟಿಲುಗಳ ಬಗ್ಗೆ ತಿಳಿಯೋಣ. ಮೈಕಲ್ ಫಿಲಿಪ್ಸ್ 30 ಜೂನ್ 1985ರಲ್ಲಿ ಅಮೆರಿಕಾದ ಬಾಲ್ಟಿಮೇರ್ನಲ್ಲಿ ಜನಿಸಿದರು. ಮೈಕಲ್ ಫಿಲಿಪ್ಸರ ತಂದೆ ತಾಯಿ ಮೈಕಲ್ ಫಿಲಿಪ್ಸರನ್ನು 6 ವರ್ಷದ ಚಿಕ್ಕ ಹುಡುಗನಿರುವಾಗಲೇ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿದರು. ಮೈಕಲ್ ಫಿಲಿಪ್ಸರ ಅಕ್ಕಂದಿರು ಕೂಡ ಸ್ವಿಮ್ಮಿಂಗ್ ಮಾಡುತ್ತಿದ್ದರು. ಅವರಿಂದಲೇ ಮೈಕಲ್ ಫಿಲಿಪ್ಸರಿಗೆ ಸ್ವಿಮ್ಮಿಂಗ್ ನಲ್ಲಿ ಆಸಕ್ತಿ ಬಂದಿತು. ಮೈಕಲ್ ಫಿಲಿಪ್ಸ್ 9 ವರ್ಷದ ಹುಡುಗನಿರುವಾಗಲೇ ಅವರ ತಂದೆ ತಾಯಿ ವಿಚ್ಛೇದನವನ್ನು ಪಡೆಯುತ್ತಾರೆ. ತಂದೆ ತಾಯಿಯ ವಿಚ್ಛೇದನ ಮೈಕಲ್ ಫಿಲಿಪ್ಸರಿಗೆ ಆಳವಾದ ನೋವನ್ನುಂಟು ಮಾಡಿತು. ಮೈಕಲ್ ಫಿಲಿಪ್ಸ್ ತಂದೆಯನ್ನು ಬಹಳ ಹಚ್ಚಿಕೊಂಡಿದ್ದರು. ತಂದೆ ಬೇರ್ಪಟ್ಟ ನಂತರ ಆ ನೋವನ್ನು ಮೈಕಲ್ ಫಿಲಿಪ್ಸರಿಗೆ ಅರಗಿಸಿಕೊಳ್ಳುವ ಶಕ್ತಿ ಇರಲಿಲ್ಲ. ತಮ್ಮಲ್ಲಿ ಹುದುಗಿದ ನೋವನ್ನು ಮರೆಯಲು ಮೈಕಲ್ ಫಿಲಿಪ್ಸ್ ಸ್ವಿಮ್ಮಿಂಗ್ ನ ಮೊರೆ ಹೋದರು. ಮೈಕಲ್ ಫಿಲಿಪ್ಸ್ಗೆ ಸ್ವಿಮ್ಮಿಂಗ್ ನಲ್ಲಿ ಅದೆಂತ ಹುಚ್ಚೆಂದರೆ ಮೈಕಲ್ ಫಿಲಿಪ್ಸ್ 10 ವರ್ಷದ ಹುಡುಗನಿರುವಾಗಲೇ ಆ ವಯಸ್ಸಿನ ಈಜುಗಾರರ ದಾಖಲೆಗಳನ್ನು ಮುರಿದಿದ್ದರು. 12ನೇ ವಯಸ್ಸಿನಲ್ಲಿಯೇ ಸ್ವಿಮ್ಮಿಂಗ್ ನಲ್ಲಿ ನ್ಯಾಷನಲ್ ರೆಕಾರ್ಡ್ ಅನ್ನು ಮಾಡಿದರು. 2000ನೇ ಇಸವಿಯಲ್ಲಿ ಮೈಕಲ್ ಫಿಲಿಪ್ಸ್ 15 ವರ್ಷದ ಹುಡುಗನಿರುವಾಗಲೇ 68 ವರ್ಷಗಳ ರೆಕಾರ್ಡ್ ಅನ್ನು ಮುರಿದು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವ ಅತಿ ಸಣ್ಣ ವಯಸ್ಸಿನ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು. ಮೈಕಲ್ ಫಿಲಿಪ್ಸ್ 2000ದ ಸಮ್ಮರ್ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ಲದಿದ್ದರೂ 5ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡರು. ಮೈಕಲ್ ಫಿಲಿಪ್ಸ್ ಬೆಳೆಯುತ್ತಾ ಕಾಲೇಜಿಗೆ ಬರುವಷ್ಟರಲ್ಲಿ ಸ್ವಿಮ್ಮಿಂಗ್ ನಲ್ಲಿ ಮಾಡಿದಂತಹ ಒಂದೊಂದೇ ದಾಖಲೆಗಳನ್ನು ಮುರಿಯಲು ಶುರು ಮಾಡಿದರು. ಮೈಕಲ್ ಫಿಲಿಪ್ಸ್ ಸ್ವಿಮ್ಮಿಂಗ್ ನಲ್ಲಿ ಮಾಡಿದ ದಾಖಲೆಗಳನ್ನು ಅಧ್ಯಯನ ಮಾಡುತ್ತಿದ್ದರು ಮತ್ತು ಅದನ್ನು ಮುರಿಯಲು ಸತತವಾಗಿ ಶ್ರಮಿಸುತ್ತಿದ್ದರು. ನಿರಂತರ ಪ್ರಯಾಸ ಪಟ್ಟು ದಾಖಲೆಯನ್ನು ಮುರಿದೇ ತೀರುತ್ತಿದ್ದರು. ಅಂತಹ ಜಿದ್ದು ಅವರಲ್ಲಿತ್ತು. ಬರುತ್ತಾ ಮೈಕಲ್ ಫಿಲಿಪ್ಸ್ ತಾವು ಮಾಡಿದ ದಾಖಲೆಗಳನ್ನು ತಾವೇ ಮುರಿಯಲು ಶುರು ಮಾಡಿದರು. ಮೈಕಲ್ ಫಿಲಿಪ್ಸ್ 2004, 2008, 2012, 2016 4 ಒಲಿಂಪಿಕ್ಸ್ಗಳಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಪದಕ ಗಳಿಸಿದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2004ರ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಮೈಕಲ್ ಫಿಲಿಪ್ಸ್ 6 ಬಂಗಾರದ ಪದಕಗಳನ್ನು 2 ಬ್ರಾನ್ಸ್ ಪದಕಗಳನ್ನು ಗೆದ್ದರು. 1972ರಲ್ಲಿ ಮಾರ್ಕ್ ಸ್ಪಿಟ್ಸ್ ಒಲಿಂಪಿಕ್ಸ್ನ ಸ್ವಿಮ್ಮಿಂಗ್ನಲ್ಲಿ ಒಂದೇ ವರ್ಷ ಒಂದೇ ಒಲಿಂಪಿಕ್ಸ್ನಲ್ಲಿ 7 ಪದಕಗಳನ್ನು ಗೆದ್ದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದರು. ಒಲಿಂಪಿಕ್ಸ್ನಂತಹ ಸ್ಪರ್ಧೆಗಳಲ್ಲಿ 7 ಪದಕಗಳನ್ನು ಗೆಲ್ಲುವುದು ಅಸಾಧ್ಯ. ಇದು ಮನುಷ್ಯನ ಕಲ್ಪನೆಯನ್ನು ಮೀರಿದ್ದು. ಏಕೆಂದರೆ ಒಲಿಂಪಿಕ್ಸ್ನಲ್ಲಿ ಜಗತ್ತಿನ ಸರ್ವಶ್ರೇಷ್ಠ ಆಟಗಾರರು ಇರುತ್ತಾರೆ. ಮಾರ್ಕ್ ಸ್ಪಿಟ್ಸ್ ಈ ರೆಕಾರ್ಡ್ ಅನ್ನು ಮಾಡಿದಾಗ ಜಗತ್ತು ಮಾರ್ಕ್ ಸ್ಪಿಟ್ಸ್ನ ಈ ರೆಕಾರ್ಡ್ ಅನ್ನು ಮುರಿಯಲು ಸಾಧ್ಯವೇ ಇಲ್ಲ ಎಂದು ನಂಬಿತ್ತು. ಆದರೆ ಮೈಕಲ್ ಫಿಲಿಪ್ಸ್ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ನಾನು ಮಾರ್ಕ್ ಸ್ಪಿಟ್ಸ್ನ ರೆಕಾರ್ಡ್ ಅನ್ನು ಮುರಿಯುತ್ತೇನೆ ಎಂದು ಅನೌನ್ಸ್ ಮಾಡಿದರು. ಆಗ ಟಿವಿ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಮೈಕಲ್ ಫಿಲಿಪ್ಸರ ಹೇಳಿಕೆಯ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತನಾಡಿದರು. ಇದೊಂದು ಹುಚ್ಚು ಭ್ರಮೆ ಎಂದು ಬಣ್ಣಿಸಿದವು. ಆದರೆ ಯಾವುದೇ ಟೀಕೆಗೆ ತಲೆಕೆಡಿಸಿಕೊಳ್ಳದ ಮೈಕಲ್ ಫಿಲಿಪ್ಸ್ 2008ರ ಬೀಜಿಂಗ್ ಒಲಿಂಪಿಕ್ಸ್ಗೆ ತಯಾರಿ ನಡೆಸುತ್ತಾರೆ. ಮಾರ್ಕ್ ಸ್ಪಿಟ್ಸ್ ಮಾಡಿದ ದಾಖಲೆ ಮುರಿಯುವ ಮೊದಲು ಮಾರ್ಕ್ ಸ್ಪಿಟ್ಸ್ ಮಾಡಿದ ಪರಿಶ್ರಮದ ದಾಖಲೆ ಮುರಿಯಲು ಮುಂದಾಗುತ್ತಾರೆ. ಮಾರ್ಕ್ ಸ್ಪಿಟ್ಸ್ 7 ಪದಕ ಗೆದ್ದು ವಿಶ್ವ ದಾಖಲೆ ಮಾಡಲು ಪ್ರತಿದಿನ 8 ಗಂಟೆ ನೀರಿನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಮೈಕಲ್ ಫಿಲಿಪ್ಸ್ ಪ್ರತಿದಿನ
12 ಗಂಟೆ ನೀರಿನಲ್ಲಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದರು. ಮೈಕಲ್ ಫಿಲಿಪ್ಸ್ ವರ್ಷದ 365 ದಿನ ನಿರಂತರವಾಗಿ 4 ವರ್ಷಗಳವರೆಗೆ ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳದೆ, ಯಾವುದೇ ಕ್ರಿಸ್ಮಸ್, ಬರ್ತ್ಡೇ, ಹಾಲಿಡೇ ಎನ್ನದೆ ಒಂದೇ ಒಂದು ದಿನ ಬಿಡದೆ ಸ್ವಿಮ್ಮಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿದರು. ಮೈಕಲ್ ಫಿಲಿಪ್ಸ್ ಪ್ರತಿದಿನ 15 ಕಿಲೋಮೀಟರ್ ನೀರಿನಲ್ಲಿ ಈಜುತ್ತಿದ್ದರು. ಮೈಕಲ್ ಫಿಲಿಪ್ಸ್ 4 ವರ್ಷಗಳಲ್ಲಿ 20,000 ಕಿಲೋಮೀಟರ್ ನೀರಿನಲ್ಲಿ ಈಜಿದರು. ಸ್ನೇಹಿತರೆ, ಒಂದೇ ಒಂದು ನಿಮಿಷ ಕಲ್ಪನೆ ಮಾಡಿಕೊಳ್ಳಿ. ನೀರಿನಲ್ಲಿ ಕೇವಲ 1 ಗಂಟೆ ಈಜಿದರೆ ಮೈ ಮೇಲಿನ ಚರ್ಮದ ಮೇಲೆ ನೆರಿಗೆಗಳು ಬರಲು ಶುರು ಮಾಡುತ್ತವೆ. ಅಂತಹದರಲ್ಲಿ ದಿನದ 12 ಗಂಟೆ ನೀರಿನಲ್ಲಿರುವುದು ಸುಲಭದ ಮಾತಲ್ಲ. ಮೈಕಲ್ ಫಿಲಿಪ್ಸ್ ತಮ್ಮ ಶರೀರವನ್ನು ಅದು ಹೇಗೆ ಸಜ್ಜುಗೊಳಿಸಿರಬಹುದು? ಮೈಕಲ್ ಫಿಲಿಪ್ಸ್ ಸಾಧನೆಗಾಗಿ ತಮ್ಮ ಶರೀರವನ್ನು ಕಠೋರ ವ್ಯಾಯಾಮ, ಕಠಿಣ ಅಭ್ಯಾಸಗಳಿಂದ ತಮ್ಮ ಶರೀರವನ್ನು ಪಳಗಿಸಿದರು. ಮೈಕಲ್ ಫಿಲಿಪ್ಸ್ 2008ರ ಬೀಜಿಂಗ್ ಒಲಿಂಪಿಕ್ಸ್ಗೆ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಅಚಾನಕ್ ಆಗಿ ಒಂದು ದುರ್ಘಟನೆ ಸಂಭವಿಸುತ್ತದೆ. ಆ ದುರ್ಘಟನೆಯಲ್ಲಿ ಮೈಕಲ್ ಫಿಲಿಪ್ಸರ ಬಲಗೈ ಮೂಳೆ ಮುರಿದು ಹೋಗುತ್ತದೆ. ಆಗ ಡಾಕ್ಟರ್ಸ್ ಕೆಲವು ವಾರಗಳವರೆಗೆ ನೀರಿಗೆ ಇಳಿಯದಂತೆ ಹೇಳುತ್ತಾರೆ. ಮನುಷ್ಯನ ಶರೀರ ಕೇವಲ ಒಂದೇ ಒಂದು ದಿನ ನೀರಿಗೆ ಇಳಿಯದಿದ್ದರೆ 2 ದಿನ ಹಿಂದಕ್ಕೆ ಹೋಗುತ್ತದೆ. ಶರೀರದ ಸ್ನಾಯುಗಳು ಒಂದೇ ದಿನದಲ್ಲಿ ವೇಗವನ್ನು ಕುಂಠಿತಗೊಳಿಸುತ್ತವೆ. ಅಂತಹ ಸಂದರ್ಭದಲ್ಲಿ ಮೈಕಲ್ ಫಿಲಿಪ್ಸ್ ಶರೀರವನ್ನು ನಿಯಂತ್ರಣದಲ್ಲಿರಿಸಲು ಈಜುವುದರ ಬದಲಾಗಿ ಸೈಕ್ಲಿಂಗ್ ಮಾಡಲು ಶುರು ಮಾಡಿದರು. ಮೈಕಲ್ ಫಿಲಿಪ್ಸ್ ದಿನಕ್ಕೆ 3 ಗಂಟೆ ನಿರಂತರವಾಗಿ ಸೈಕ್ಲಿಂಗ್ ಮಾಡುತ್ತಿದ್ದರು. ಡಾಕ್ಟರ್ಸ್ ಬಲಕೈನ ಮೂಳೆ ಮುರಿದ ಕಾರಣ ನೀವು ನಿಮ್ಮ ಕೈಗಳಿಂದ ಮೊದಲಿನಷ್ಟು ವೇಗವಾಗಿ ಈಜಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ಮೈಕಲ್ ಫಿಲಿಪ್ಸ್ ಕೈಗಳಿಂದ ಆಗದ ಕೆಲಸವನ್ನು ಕಾಲುಗಳಿಂದ ಮಾಡಲು ನಿರ್ಧರಿಸಿದರು. ನಿರಂತರವಾಗಿ 1 ವರ್ಷ ಕಾಲಿನಿಂದ ಜೋರಾಗಿ ಈಜುವುದನ್ನು ಪ್ರಾಕ್ಟೀಸ್ ಮಾಡಿದರು. ಅಗಣಿತ ಶ್ರಮ, ಕಠಿಣ ತಪಸ್ಸಿನ ಫಲ, ಕಠೋರ ಅಭ್ಯಾಸಕ್ಕೆ ಸಿಕ್ಕ ಕೊಡುಗೆಯಂತೆ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಮೈಕಲ್ ಫಿಲಿಪ್ಸ್ 32 ವರ್ಷಗಳ ನಂತರ ಮಾರ್ಕ್ ಸ್ಪಿಟ್ಸ್ ಮಾಡಿದ ರೆಕಾರ್ಡ್ ಅನ್ನು 8 ಗೋಲ್ಡ್ ಮೆಡಲ್ ಗೆಲ್ಲುವುದರ ಮೂಲಕ ಮುರಿದರು. ಈ ಐತಿಹಾಸಿಕ ಕ್ಷಣಕ್ಕೆ ಜಗತ್ತು ಸಾಕ್ಷಿಯಾಯಿತು. ಮೈಕಲ್ ಫಿಲಿಪ್ಸ್ ಒಲಿಂಪಿಕ್ ಇತಿಹಾಸದಲ್ಲೇ ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗೆದ್ದು ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗಳಿಸಿರುವ ಖ್ಯಾತಿಗೆ ಪಾತ್ರರಾದರು. ಇದುವರೆಗೂ ಜಗತ್ತಿನ ಯಾವುದೇ ವ್ಯಕ್ತಿ ಯಾವುದೇ ಕ್ರೀಡೆಯಲ್ಲಿ ಇಷ್ಟು ಪದಕಗಳನ್ನು ಗೆದ್ದಿಲ್ಲ. ಮೈಕಲ್ ಫಿಲಿಪ್ಸ್ ಎಂದು ಯಾರೂ ಮುರಿಯಲಾರದಂತಹ ದಾಖಲೆಯನ್ನು ಮಾಡಿದರು. ಮೈಕಲ್ ಫಿಲಿಪ್ಸ್ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 8 ಗೋಲ್ಡ್ ಮೆಡಲ್ ಗೆದ್ದಾಗ ಪತ್ರಕಾರರೊಬ್ಬರು ಮೈಕಲ್ ಫಿಲಿಪ್ಸ್ಗೆ, ಮೈಕಲ್, ಯು ಆರ್ ಸೋ ಲಕ್ಕಿ, ಯು ಅರ್ನ್ 8 ಗೋಲ್ಡ್ ಮೆಡಲ್ಸ್ ಇನ್ 1 ಒಲಿಂಪಿಕ್ ಎಂದು ಹೇಳಿದರು. ಇದರ ಅರ್ಥ, ಮೈಕಲ್ ಫಿಲಿಪ್ಸ್, ನೀವು ತುಂಬಾ ಅದೃಷ್ಟವಂತರು, ಒಂದೇ ಒಲಿಂಪಿಕ್ಸ್ನಲ್ಲಿ 8 ಬಂಗಾರದ ಪದಕಗಳನ್ನು ಗೆದ್ದಿದ್ದೀರಿ ಎಂದು ಹೇಳುತ್ತಾರೆ. ಆಗ ಮೈಕಲ್ ಫಿಲಿಪ್ಸ್, ಹತ್ತಿರ ಬನ್ನಿ, ಒಲಿಂಪಿಕ್ಸ್ 4 ವರ್ಷಕ್ಕೊಮ್ಮೆ ಬರುತ್ತದೆ. ನಾನು ಪ್ರತಿದಿನ 8 ಗಂಟೆ ನೀರಿನಲ್ಲಿ ಈಜುವುದನ್ನು ಪ್ರಾಕ್ಟೀಸ್ ಮಾಡಿರುವೆ. ತಿಂಗಳಿಗೆ 240 ಗಂಟೆ, 1 ವರ್ಷಕ್ಕೆ 2,920 ಗಂಟೆ, 4 ವರ್ಷಕ್ಕೆ 11,680 ಗಂಟೆ. ಇಷ್ಟು ಗಂಟೆ ನೀವು ನೀರಿನಲ್ಲಿದ್ದು ಪ್ರಾಕ್ಟೀಸ್ ಮಾಡಿ, ನೀವು ಕೂಡ 8 ಗೋಲ್ಡ್ ಮೆಡಲ್ ಗೆಲ್ಲುತ್ತೀರಿ. ಇದ್ಯಾವ ಕಠಿಣ ಕೆಲಸ ಎಂದು ಹೇಳಿ ಪತ್ರಕಾರನ ಮುಖಕ್ಕೆ ಹೊಡೆದಂಗೆ ಉತ್ತರಿಸಿದರು. ಸ್ನೇಹಿತರೆ, 1900ನೇ ಇಸ್ವಿಯಿಂದ ಹಿಡಿದು ಇದುವರೆಗೂ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಕೇವಲ 41 ಪದಕಗಳು ದೊರೆತಿವೆ. ಅದರಲ್ಲಿ ಕೇವಲ 10 ಬಂಗಾರದ ಪದಕಗಳನ್ನು ಭಾರತ ಪಡೆದಿದೆ ಎಂಬುದು ಅತ್ಯಂತ ಬೇಸರದ ಸಂಗತಿ. ಒಲಿಂಪಿಕ್ಸ್ನಲ್ಲಿ ಮೈಕಲ್ ಫಿಲಿಪ್ಸ್ 28 ಪದಕಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 23 ಬಂಗಾರದ ಪದಕಗಳಿವೆ. ಇದುವರೆಗೂ ಜಗತ್ತಿನ ಯಾವುದೇ ಆಟಗಾರ ಒಲಿಂಪಿಕ್ಸ್ನಲ್ಲಿ ಇಷ್ಟು ಪದಕಗಳನ್ನು ಗೆದ್ದಿಲ್ಲ. ಒಂದು ಭಾರತ ದೇಶಕ್ಕೆ ಒಬ್ಬ ಮೈಕಲ್ ಫಿಲಿಪ್ಸ್ ಗೆದ್ದಷ್ಟು ಪದಕಗಳನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಎಂಬುದು ವಿಪರ್ಯಾಸ. ಮುಂಬರುವ ಪೀಳಿಗೆಗೆ ಈ ಭೂಮಿಯ ಮೇಲೆ ಮೈಕಲ್ ಫಿಲಿಪ್ಸ್ರಂತಹ ಮಹಾನ್ ಈಜುಗಾರ ಇದ್ದ, ಅವನು ಇಷ್ಟು ಕ್ಷಮತೆಯನ್ನು ಹೊಂದಿದ್ದ ಎಂಬುದನ್ನು ನಂಬಲು ಸಾಧ್ಯವಿಲ್ಲ.
ಮೈಕಲ್ ಫಿಲಿಪ್ಸ್ ಜಗತ್ತು ಕಂಡ ಮಹಾನ್ ಆಟಗಾರ. ಮೈಕಲ್ ಫಿಲಿಪ್ಸ್ ಜಗತ್ತು ಕಂಡ ಮಹಾನ್ ಈಜುಗಾರ. ಮೈಕಲ್ ಫಿಲಿಪ್ಸ್ ಒಲಿಂಪಿಕ್ಸ್ ಕ್ರೀಡಾ ಇತಿಹಾಸದಲ್ಲಿ ಎಂದು ಯಾವತ್ತು ಯಾವ ಕಾಲದಲ್ಲೂ ಯಾರೂ ಮಾಡದಂತಹ ದಾಖಲೆಯನ್ನು ಮಾಡಿರುವ ಜಗತ್ತಿನ ಸರ್ವಶ್ರೇಷ್ಠ ಕ್ರೀಡಾಪಟು. ನಾವು ನಮ್ಮ ಜೀವನದಲ್ಲಿ ಮೈಕಲ್ ಫಿಲಿಪ್ಸರನ್ನು 1% ಅನುಸರಿಸಿದರೂ ಅದೆಷ್ಟೋ ಸಾಧನೆ ಮಾಡಬಹುದು. ಜಗತ್ತಿನ ಸರ್ವಶ್ರೇಷ್ಠ ಈಜುಗಾರ ಮೈಕಲ್ ಫಿಲಿಪ್ಸರ ಕುರಿತಾದ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.